ನ್ಯಾಯಕ್ಕಾಗಿ ನಂಬಿರೋ ಪೊಲೀಸ್ ಸ್ಟೇಷನ್, ಲಾಯರ್ ಅಂಡ್ ಅದಕ್ಕಿಂತ ಮಿಗಿಲಾಗಿ ನ್ಯಾಯ ಕೊಡೋ ಜಡ್ಜ್ ಕರಪ್ಟೆಡ್ ಆಗಿದ್ರೆ ಏನೆಲ್ಲ ಆಗುತ್ತೆ. ಸೊ ಅನ್ಯಾಯ ತುಂಬಿರೋ ಪ್ರಪಂಚಕ್ಕೆ ದೇವ್ರು ಬಂದು ಏನಾದ್ರೂ ಬದಲಾವಣೆ ಮಾಡಕ್ಕಾಗುತ್ತಾ? ಇಲ್ಲಿ ಒಬ್ಬ ಬಡ ತಂದೆ ಮತ್ತೆ ಮಗಳಿಗೆ ಅನ್ಯಾಯ ಆಗಿರುತ್ತೆ. ಅದು ಪೊಲೀಸ್ ಸ್ಟೇಷನ್ ಇಂದ ಸ್ಟಾರ್ಟ್ ಆಗಿ ನ್ಯಾಯಕ್ಕಾಗಿ ಅವರು ಕೋರ್ಟ್ನ ಸುತ್ತಾ ಇರ್ತಾರೆ. ಕೆಲವು ಕಾರಣಗಳಿಂದ ಅವರು ಅನ್ಕೊಂಡಿರೋದು ನಡೀತಾ ಇರಲ್ಲ. ಅಂಡ್ ಅದರಲ್ಲೂ ಫಸ್ಟ್ ಹಾಫ್ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಸಿಚುವೇಶನ್ಗಳು ಬರ್ತಾ ಹೋಗ್ತವೆ. ಸಿನಿಮಾ ಸೀರಿಯಸ್ ಆಗ್ತಾನೆ ಹೋಗುತ್ತೆ ಅಂಡ್ ಅದಕ್ಕೆ ಕನೆಕ್ಟ್ ಕೂಡ ಆಗ್ತೀವಿ. ಸಿನಿಮಾದಲ್ಲಿ ಮೇಜರ್ ಹೈ ಕೊಡೋ ಮೂಮೆಂಟ್ ಅಂದ್ರೆ ಅದು ಇಂಟರ್ವಲ್ ಬ್ಲಾಕ್. ಮೇನ್ ಲೀಡ್ ಸೂರ್ಯ ಅವರು ಬರೋದು ಆಲ್ಮೋಸ್ಟ್ 30 ನಿಮಿಷ ಆದ್ರೂ ಇಲ್ಲಿನ ಕತೆ ನಮ್ನ ಬೋರ್ ಫೀಲ್ ಕೊಡಲ್ಲ. ಸೂರ್ಯ ಅವರು ಮಾತ್ರ ಒನ್ ಮ್ಯಾನ್ ಶೋ ತರ ಆಕ್ಷನ್ ಪ್ಲಸ್ ಎಮೋಷನ್ ಎರಡರಲ್ಲೂ ಕೂಡ ಹಾಕಿರೋ ಎಫರ್ಟ್ ಕಾಣಿಸುತ್ತೆ. ಸಿನಿಮಾದಲ್ಲಿ ಮಾಸ್ ಎಲಿಮೆಂಟ್ಸ್ ಸಖತ್ ಆಗಿನೇ ವರ್ಕ್ ಆಗಿದಾವೆ. ಥಿಯೇಟರ್ ಅಲ್ಲಿ ಫೈಟ್ ಜೊತೆ ಬರೋ ಸಾಯಿ ಅಭ್ಯಂಕರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅಂಡ್ ಫ್ಯಾನ್ ಸರ್ವಿಸ್ ಜಾಸ್ತಿನೇ ಇಟ್ಟಿದ್ದಾರೆ. ಚಾಲೆಂಜಸ್ ಅನ್ನೋದು ಬರ್ತಾನೆ ಇರ್ತವೆ. ಕ್ಲೈಮ್ಯಾಕ್ಸ್ ಒಂದು ಹೈ ಜೊತೆ ಎಂಡ್ ಆಗುತ್ತೆ ಅಂಡ್ ನಾನು ಕೂಡ ಸರ್ಪ್ರೈಸ್ ಆದೆ. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ಕರುಪ್ಪು ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದೊಳ್ಳೆ ಮೆಸೇಜ್ ಕೊಡೋ ಸಿನಿಮಾ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ.